ಅರ್ಥ ಆಯ್ತಾ? ಇನ್ನು ಸ್ವಲ್ಪ ದಿವಸ ನನಗೋಸ್ಕರ ವೆಯ್ಟ್ ಮಾಡಿ, ಅದು ಕೂಡ ಜಸ್ಟ್ January 1st ಓಕೆ? ఒక్క నిమిషం అక్కడ ఆగండి మిమ్మల్ని. ಏನೋ ನಿನ್ನ ಬಗ್ಗೆ ಎಲ್ಲಿದೆ? ಹಿಂದೆ ಲಾರಿಲಲ್ಲಿ ಬರ್ತಿದ್ದ. ಓ ಸರ್, ಈ ಅವಕಾಶ ಕೊಟ್ಟು ಕೋಪ್ರೇಟ್ ಮಾಡಿದ್ದಕ್ಕೆ ನಿಮಗೆ ಜೀವನ ಎಲ್ಲ ಋಣಿಯಾಗಿರ್ತೀವಿ ಸರ್. ಏನು ಕೊಟ್ಟು ಋಣ ತೀರ್ಸ್ಕೋಬೇಕು ಸರ್. ನಾನು ರೈಟರ್ ಆಗ್ತಾಯಿದ್ದೇನಂತೆ, ಅದೆಲ್ಲ ನಿಮ್ಮದೆಯಾ ಸರ್? ನನಗೆ ಮ್ಯೂಸಿಕ್ ಡೈರೆಕ್ಟ್ ಅವಕಾಶ ಕೊಂದಂಗೆ ಥ್ಯಾಂಕ್ಸ್ ಸರ್. ಓಕೆ 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 ನಾನಿವತ್ತು ನಿಮ್ಮನ್ನು ಎಂಕರೇಜ್ ಮಾಡ್ತಾಯಿದ್ದೀನಿ ಅಂದರೆ ಹೊಗಳಿಕೆಗೋಸ್ಕರ ಅಲ್ಲ. ನನಗೆ ಹೊಗಳಿಕೆ ಎಲ್ಲ ಇಷ್ಟ ಆಗಲ್ಲ. ನಿಮ್ಮ ಟ್ಯಾಲೆಂಟ್ ಬಗ್ಗೆ ಈಶ್ವರ ಹೇಳಿದ್ದಾನೆ. ನಿಮಗೊಂದು ವಿಷಯ ಗೊತ್ತಾ? ಒಂದೊಂದು ಸರಿ ಅವಕಾಶ ಬಂದಂಗೆ ಬಂದು ಕೈ ಹಿಡಿದು ಹೋಗುತ್ತೆ. ಅದಕ್ಕೆ ಫೀಲ್ ಆಗಬಾರ್ದು. ಆವಾಗಲೇ ಸಕ್ಸಸ್ ಆಗ್ತೀವಿ, ನಾವು ಅಂದ್ಕೊಂಡಿದ್ದು ಸಾಧಿಸ್ತೀವಿ. ನೀವು ಹೇಳಿದ ಕರೆಕ್ಟ್ ಸರ್, 100% ಕರೆಕ್ಟ್ ಸರ್. ಅಸಲು ನಿಮ್ಗೆ ಅವಕಾಶ ಕೊಡ್ತಿದ್ದೀನಂದ್ರೆ ಅದಕ್ಕೆ ಕಾರಣ ಈಶ್ವರ ಮಾತಿನ ಮೇಲಿದ್ದ ನನ್ನ ನಂಬಿಕೆ. ಈಶ್ವರೇ ನಿಮ್ಮ ಪರಿಚಯಕ್ಕೆ ಕಾರಣ. ಅವಕಾಶ ಇಲ್ಲಾರ್ದೆ ಬರ್ಲಾರಾಗೆ ಎಂಥ ಟ್ಯಾಲೆಂಟ್ ಇದ್ದರೂ ವೇಸ್ಟ್. ನಿಮಗೊಂದು ವಿಷಯ ಗೊತ್ತಾ? ನಿಮ್ಮನ್ನು ಎಂಕರೇಜ್ ಮಾಡೋಕ್ಕೋಸ್ಕರ ನಾನೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ನಿಜವಾ? ಹೌದು. ನನಗೆ ಹೇಳಿಲ್ಲೇನಾ? ಈಗ ಹೇಳ್ತಾ ಇದ್ದೀನಲ್ಲ. ಆ ದಿನಗಳಲ್ಲಿ ಪ್ರೊಡ್ಯೂಸರ್ ನನ್ನ ಎಂಕರೇಜ್ ಮಾಡಿದ್ದಕ್ಕೆ ಈ ದಿನ ನಾನು ಈ ಸ್ಟೇಜಲ್ಲಿದ್ದೀನಿ. ಅದಕ್ಕೋಸ್ಕರ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡ್ತಿರೋ ನನ್ನ ನಿಮ್ಮ ಸ್ಟೇಜಾಗಿ ಕರ್ಕೊಂಬರ್ಬೇಡಿ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.